ದೀಕ್ಷಾ ಮಾತು ಕೇಳಿ ಆ ಡ್ರೈವರ್ ಗಿರೀಶ್ ಸರ್ಪ್ರೈಸ್ ಆದ. ಅವನು, ಓಹ್ ದೀಕ್ಷಾ ಮೇಡಮ್, ಹಾಗಿದ್ರೆ ಇವನು ನಿಮ್ಮ ಸ್ಟೂಡೆಂಟಾ? ಹಾಗಿದ್ರೆ ನಾನೇ ನಿನ್ನ ಜೊತೆ ವಾದ ಮಾಡಲ್ಲ ಅಂತ ಹೇಳ್ತಾ ಅಮೋಘನ್ ಕಡೆ ತಿರುಗಿ, ಆದರೂ ನನಗಾಗಿರೋ ಲಾಸಿಗೆ ನಿನ್ನ ಕಾಂಪನ್ಸೇಷನ್ ಅಂತೂ ಕೊಡಲೇಬೇಕು. ನಂಗೆ ಜಸ್ಟ್ 50,000 ಕೊಟ್ಬಿಡು, ಆಮೇಲೆ ನಾನು ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಹೇಳ್ದ. ಅದಕ್ಕೆ ಚಿತ್ರ, ನೀವೇನು ಹೇಳ್ತಿದ್ದೀರಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀವಾಗೆ ಕಾರ್ ತಂದು ಈ ಸ್ಕೂಟಿಗೆ ಆಕ್ಸಿಡೆಂಟ್ ಮಾಡಿದ್ದು, ಮತ್ತ್ಯಾಕೆ ನಮ್ಮ ಹತ್ರ ಕಾಂಪನ್ಸೇಷನ್ ಕೇಳ್ತಿದ್ದೀರಿ? ಅಷ್ಟಕ್ಕೂ ಈ ಕಾರ್ ನೋಡಿದ್ರೆ ಅಷ್ಟೊಂದು ಡ್ಯಾಮೇಜ್ ಆಗಿರೋ ಹಾಗೂ ಕಾಣಿಸ್ತಾ ಇಲ್ಲ. ಅಲ್ಲಿಗೆ 50,000 ಸ್ವಲ್ಪ ಜಾಸ್ತಿ ಆಯಿತು ಅಂತ ನಿಮಗನ್ಸಲ್ವಾ ಅಂತ ಕೇಳಿದ್ರು. ಅದಕ್ಕೆ ಪ್ರೊಫೆಸರ್ ದೀಕ್ಷಾ, ಅಮೋಘ್, ಈ ಹುಡುಗಿ ಯಾರು? ಆಗ್ಲಿಂದ ನಿನ್ನ ಪರವಾಗಿ ಇವಳೇ ಮಾತಾಡ್ತಾ ಇದ್ದಾಳೆ, ನಿನ್ನ ವೈಫಾ ಅಂತ ಕೇಳಿದ್ರು. ಇದರಿಂದ ಚಿತ್ರ ಇಮಿಡಿಯೇಟಾಗಿ ಸ್ವಲ್ಪ ಕಾನ್ಷಿಯಸ್ ಆದಳು. ಅವಳು, ನೋ ಪ್ಲೀಸ್ ತಪ್ಪು ತಿಳ್ಕೊಬಿಡಿ, ನಾನು ಮತ್ತು ಅಮೋಘ್ ಇಬ್ಬರು ಫ್ರೆಂಡ್ಸ್ ಅಷ್ಟೇ ಅಂತನ್ಲು. ಇದನ್ನು ಕೇಳಿದ ದೀಕ್ಷಾ ಲೈಟಾಗಿ ಮಾಕ್ ಮಾಡ್ತಾ, ವಾವ್ ಅಮೋಘ್, ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಿನ್ನ ಪರಿಸ್ಥಿತಿ ಬಗ್ಗೆ ಹೇಳಿದಾಗ ನಾನು ನಂಬಿರಲಿಲ್ಲ. ಆದರೆ ಈಗ ನಿನ್ನ ವೈಫೇ ನಿನ್ನ ಗಂಡ ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲದೆ ಇದ್ದಾಗ ನಿನ್ನ ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗಿದೆ ಅಂತ ನನಗೆ ಅರ್ಥ ಆಗುತ್ತೆ ಅಂತಂದರು. ನಂತರ ಅವರು ಬೇಜಾರಲ್ಲಿ, ನಾನು ನಿನಗೆ ಕಾಲೇಜಲ್ಲೇ ಹೇಳಿದ್ದೆ, ಪ್ರತಿಯೊಬ್ಬ ಮನುಷ್ಯಂಗೂ ಒಂದು ಆ್ಯಂಬಿಷನ್ ಅಂತ ಇರಬೇಕು, ಆಗಲೇ ಅವನಿಗೆ ಲೈಫಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ಅಂತ. ಆದರೆ ನೀನು ನನ್ನ ಮಾತನ್ನು ಕೇಳ್ತೀಯಾ? ಈಗ ನೋಡು, ನನ್ನ ಮಾತು ಕೇಳಿದೆ, ನಿನ್ನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರು. ಅಮೋಘ್ ಇಷ್ಟೊತ್ತು ಪ್ರೊಫೆಸರ್ ದೀಕ್ಷಾ ಮಾತನ್ನು ಸೈಲೆಂಟಾಗಿ ಕೇಳ್ತಿದ್ದ. ಅವನು ಇಲ್ಲಿ ತನಕ ಒಂದು ಮಾತು ಕೂಡ ಆಡಿರಲಿಲ್ಲ. ಬಟ್ ಈಗ ಅಮೋಘ್ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ, ಪ್ರೊಫೆಸರ್ ದೀಕ್ಷಾ, ನಾವೀಗ ಕಾಲೇಜಿನ ನಿಮ್ಮ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿಲ್ಲ, ಅರಸು ಮೀಡಿಯಾದ ಪಾರ್ಕಿಂಗ್ ಲಾಟಲ್ಲಿ ಇದ್ದೀವಿ. ನಿಮಗೆ ಯಾಕೆ ಸಡನ್ನಾಗಿ ನಂಗೆ ಪಾಠ ಮಾಡಬೇಕು ಅನಿಸ್ತು ಅಂತ ಕೇಳ್ದ. ಅದಕ್ಕೆ ಪ್ರೊಫೆಸರ್ ದೀಕ್ಷಾ, ಸಾಕು ಸುಮ್ಮನಿರು, ನನಗೇ ಎದುರು ವಾದಿಸೋದಕ್ಕೆ ಬರಬೇಡ. ಒನ್ಸ್ ಅ ಟೀಚರ್ ಆಲ್ವೇಸ್ ಎ ಟೀಚರ್ ಅನ್ನೋ ಮಾತನ್ನ ಕೇಳಿಲ್ವ ನೀನು? ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗಿ ಹೋದ್ಮೇಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಅವ್ರ ಬಗ್ಗೆ ರೆಸ್ಪಾನ್ಸಿಬಲ್ ಫೀಲ್ ಮಾಡ್ತೀನಿ. ಅಷ್ಟಕ್ಕೂ ನಾನಿದನ್ನೆಲ್ಲ ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರೋದು ಅಮೋಘ್. ನೀನೀಗ ಬದುಕ್ತಿರೋ ರೀತಿ ನೋಡಿದ್ರೆ ನಾನು ನಿನ್ನ ಪ್ರೊಫೆಸರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ ಅಂತ ಹೇಳಿದ್ರು. ಅಮೋಘ್ ಅದಕ್ಕೆ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿದ್ದ. ಆದರೆ ದೀಕ್ಷಾ ಮಾತು ಮಾತ್ರ ಇನ್ನೂ ಮುಗ್ದಿರೋ ಹಾಗೆ ಕಾಣ್ತಾ ಇರಲಿಲ್ಲ. ಅವರು ಮತ್ತೆ ತಮ್ಮ ಮಾತನ್ನು ಕಂಟಿನ್ಯೂ ಮಾಡ್ತಾ, ಈಗ ನೋಡು, ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿದ್ದಾರೆ, ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ನಿಂಗೆ ಬೇಜಾರಾಗಲ್ವಾ? ನಿನಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಸಲ್ವಾ? ನಿನ್ನ ಹೆಂಡತಿ ತವ್ರ ಮನೆ ಕಡೆಯವ್ರು ಕೊಡೋ ಪಾಕೆಟ್ ಮನೇಲಿ ಜೀವನ ಮಾಡೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ ಅಂತ ಕೇಳಿದ್ರು. ಅಮೋಘ್ ಇದಕ್ಕೆ ಸೈಲೆಂಟಾಗಿ ತಲೆ ಆಡಿಸ್ತಿದ್ದ. ಅವನೀಗ ಯಾರ ಮಾತನ್ನು ಕೇಳೋ ಸಿಚುವೇಶನಲ್ಲಿ ಇರಲಿಲ್ಲ. ಅವನು ಆಲ್ರೆಡಿ 5 ದಿನದ ಹಿಂದೆ ಸರೋಜಾ ಹಾಸ್ಪಿಟಲ್ ವಾರ್ಡಲ್ಲಿ ಮಾಡಿದ ಗಲಾಟೆಯಿಂದನೇ ಇನ್ನೂ ಹೊರಗೆ ಬಂದಿರಲಿಲ್ಲ. ಅದರ ಮೇಲೆ ಶ್ರೀಲೀಲಾ ತನ್ನನ್ನು ನಂಬಲಿಲ್ಲ ಅನ್ನೋ ಕೊರಗು ಅಮೋಘಗೆ ತುಂಬ ಕುಗ್ಗಿಸ್ತಾ ಇತ್ತು. ಹಾಗಾಗಿ ಅಮೋಘ್ ಈಗಂತೂ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ಸ್ ಮೇಲಿನ ಹೋಪ್ಸನ್ನೇ ಕಂಪ್ಲೀಟಾಗಿ ಕಳ್ಕೊಂಡಿದ್ದ. ಇನ್ಯಾವತ್ತೂ ಅಲ್ಲಿಗೆ ವಾಪಸ್ ಹೋಗಬಾರ್ದು ಅಂತ ಅವನ ಮನಸ್ಸಲ್ಲೇ ಶಪಥ ಮಾಡಿದ್ದ. ಅಮೋಘನ್ ಕಡೆಯಿಂದ ಯಾವುದೇ ಉತ್ತರನೂ ಬರದೇ ಇದ್ದಿದ್ದನ್ನು ನೋಡಿ ಡಿಸಪಾಯಿಂಟ್ ಆದ ಪ್ರೊಫೆಸರ್ ದೀಕ್ಷಾ, ಆಲ್ ರೈಟ್, ನಿನ್ನ ಮುಖ ನೋಡಿದ್ರೆ ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿ ಎಷ್ಟು ಬೈಕೊಳ್ತಾ ಇದೆಯೇನೋ ಅಂತ ಅನಿಸುತ್ತೆ. ನಿನಗೆ ನನ್ನ ಮಾತನ್ನು ಕೇಳೋ ಮನಸ್ಸಿಲ್ಲ ಅಂದಮೇಲೆ ಸುಮ್ಮನೆ ಹೇಳ್ತಾ ಇರೋದಕ್ಕೆ ನನಗೂ ಸಾಧ್ಯ ಇಲ್ಲ. ಎಷ್ಟಂದ್ರೂ ಆಮೇಲೆ ಜೀವನ ಮಾಡಬೇಕಾಗಿರೋದು ನೀನೇ ಅಲ್ವಾ ಅಂತ ಹೇಳ್ತಾ ಅವರು ನಿಟ್ಟುಸಿರು ಬಿಟ್ಟರು. ನಂತರ ಪ್ರೊಫೆಸರ್ ದೀಕ್ಷಾ ಗಿರೀಶ್ ಕಡೆ ನೋಡಿ ಅಮೋಘಂಗೆ, ನೀನೇನಾದರೂ ಗಿರೀಶ್ ಕಾರ್ನ ಡ್ಯಾಮೇಜ್ ಮಾಡಿದ್ರೆ ಅದನ್ನು ಸರಿ ಮಾಡೋದಕ್ಕೆ ಏನು ಮಾಡಬೇಕು ಅಂತ ದಾರಿ ಹುಡುಕು ಅಂತ ಹೇಳಿದ್ರು. ಅದಕ್ಕೆ ಗಿರೀಶ್ ನಗ್ತಾ, ಪ್ರೊಫೆಸರ್ ಹೇಳಿದ್ದು ಕರೆಕ್ಟಾಗಿದೆ, ನನ್ನ ಕಾರ್ ಎಕ್ಸ್ಪೆನ್ಸಿವ್ ಅಲ್ಲದೆ ಇರ್ಬೋದು, ಆದರೂ ಇದು ಬ್ರ್ಯಾಂಡ್ ನ್ಯೂ ಕಾರ್, ಹಾಗಾಗಿ ನೋಡೋದಕ್ಕೆ ಇಂಪೋರ್ಟೆಡ್ ಕಾರ್ ಥರನೇ ಕಾಣ್ತಾ ಇದೆ.
ನನಗಿದಕ್ಕೆ ಕಾಂಪನ್ಸೇಷನ್ ಬೇಕೇ ಬೇಕು. ಹಾಗೆ ಇನ್ನೊಂದು ವಿಷಯ, ಈ ಪಾರ್ಕಿಂಗ್ ಲಾಟ್ ಕಾರ್ಗೋಸ್ಕರ ರಿಸರ್ವ್ ಮಾಡಿರೋದು, ಅಂಥದ್ರಲ್ಲಿ ನೀನು ಅದು ಹೇಗೆ ಈ ಜಾಗದಲ್ಲಿ ಸ್ಕೂಟರ್ ಪಾರ್ಕ್ ಮಾಡಿದೆ ಅಂತ ಕೇಳ್ದ. ಗಿರೀಶ್ ಮಾತು ಕೇಳಿ ಅಮೋಘಂಗೆ ನಗು ಬಂತು. ಅವನು ಜೋರಾಗಿ ನಗ್ತಾ, ಓಹ್ ರಿಯಲಿ, ಇಲ್ಲಿ ಈ ರೂಲ್ ಯಾವಾಗ ಬಂತಪ್ಪ? ನಾನಂತೂ ಇಲ್ಲಿ ತನಕ ಕೇಳಿರ್ಲಿಲ್ವಲ್ಲ. ಓಹ್ ಕರೆಕ್ಟ್, ನೀನು ಈಗ ತಾನೇ ಅದನ್ನು ಮಾಡಿದೆ ಅನ್ಸುತ್ತೆ ಅಲ್ವಾ ಅಂತ ಕೇಳ್ದ. ಅದಕ್ಕೆ ಗಿರೀಶ್ ಮಾಕ್ ಮಾಡ್ತಾ, ಹೇಯ್ ನಿನ್ನಂಥವ್ರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗುತ್ತೆ ಹೇಳು? ನಿನ್ನ ಹತ್ರ ಕಾರಿಲ್ಲ, ಸ್ಕೂಟರಲ್ಲಿ ಓಡಾಡ್ತಾ ಇದೆಯಾ, ಅದಕ್ಕೆ ಯಾರಾದರೂ ಕಾರ್ ಇಟ್ಕೊಂಡಿರೋ ನೋಡಿದ್ರೆ ನಿನಗೆ ಹೊಟ್ಟೆ ಉರಿಯುತ್ತೆ, ಅದಕ್ಕೆ ಏನು ಮಾಡೋದಕ್ಕೂ ಆಗಲ್ಲ ಬಿಡು ಅಂತ ಹೇಳ್ದ. ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ, ನೋಡಿ ಇದು ಪಾರ್ಕಿಂಗ್ ಗ್ಯಾರೇಜ್, ಪಬ್ಲಿಕ್ ಸ್ಟ್ರೀಟ್ ಅಲ್ಲ. ಇದಿರೋದೇ ನಮ್ಮ ವೆಹಿಕಲ್ಸ್ನ ಪಾರ್ಕ್ ಮಾಡೋದಕ್ಕೆ. ಅದು ನನ್ನ ಪುಟ್ ಸ್ಕೂಟರ್ ಆದರೂ ಅಷ್ಟೇ, ಇಂಪೋರ್ಟೆಡ್ ಕಾರ್ ಆಗಿದ್ರು ಅಷ್ಟೇ. ಅಟ್ಲೀಸ್ಟ್ ನಾನಿಲ್ಲಿ ನನಗೆ ಡ್ರೈವಿಂಗ್ ಸರಿಯಾಗಿ ಬರಲ್ಲ ಅಂತ ಇನ್ನೊಬ್ಬರಿಂದ ದುಡ್ಡು ವಸೂಲಿ ಅಂತೂ ಮಾಡಲ್ವಲ್ಲ ಅಂತ ಹೇಳ್ದ. ಇದನ್ನು ಕೇಳಿ ಗಿರೀಶ್ಗೆ ತುಂಬ ಕೋಪ ಬಂತು. ಅವರು ಅಮೋಘನ್ ಕಾಲ್ ಹಿಡಿದು ಎಳಿತಾ, ನೀನು ಎಷ್ಟಂದ್ರೂ ನನ್ನ ಮಾತನ್ನ ಕೇಳಲ್ಲ ಅಲ್ವಾ? ನಾನೀಗ ನಿನಗೆ ಇನ್ನೊಂದು ಸಲ ಕೇಳ್ತಾ ಇದ್ದೀನಿ, ನೀನು ನನಗೆ ದುಡ್ಡು ಕೊಡ್ತೀಯೋ ಇಲ್ವೋ ಅಂತ ಕೇಳ್ದ. ಅದಕ್ಕೆ ಅಮೋಘ್ ಕೂಡ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿದೆ. ನಾನು ನಿಂಗೆ ಇನ್ನೊಂದು ಸಲ ಹೇಳ್ತೀನಿ, ನೀನು ನನ್ನ ಸ್ಕೂಟ್ರ್ ಗುದ್ದಿದ್ಯಾ, ನಾನು ಆಲ್ರೆಡಿ ಪಾರ್ಕ್ ಮಾಡಿದ ಸ್ಕೂಟ್ರಿಗೆ ನಾನು ಯಾಕೆ ನಿನಗೆ ದುಡ್ಡು ಕೊಡಲಿ ಅಂತ ಕೇಳ್ದ. ಇದರಿಂದ ಇನ್ನೂ ಸಿಟ್ಟಾದ ಗಿರೀಶ್, ಮೇ ಬಿ ನಿಂಗೆ ಇಷ್ಟು ದಿನ ಸರಿಯಾಗಿ ಬುದ್ಧಿ ಕಲ್ಸೋರು ಯಾರೂ ಸಿಕ್ಕಿರಲಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾಡ್ತಿದ್ಯಾ, ಮಾಡ್ತೀನಿ ಇರೋ ನನಗೆ ಅಂತ ಹೇಳ್ತಾ ತನ್ನ ಶರ್ಟ್ ಸ್ಲೀವ್ನ ಮಡ್ಚೋದಕ್ಕೆ ಸ್ಟಾರ್ಟ್ ಮಾಡ್ದ. ಅದನ್ನು ನೋಡಿ ಟೆನ್ಷನ್ ಮಾಡಿಕೊಂಡ ದೀಕ್ಷಾ ತಕ್ಷಣ ಮಧ್ಯ ಬರ್ತಾ, ನೋ ಗಿರೀಶ್, ಹಾಗೆಲ್ಲ ಏನೂ ಮಾಡಬೇಡ, ನಾವೀಗ ಅರಸು ಮೀಡಿಯಾ ಪ್ರಾಪರ್ಟಿಲಿದ್ದೀವಿ, ನೀನೇನಾದರೂ ಇಲ್ಲಿ ಗಲಾಟೆ ಮಾಡಿಕೊಂಡ್ರೆ ಆಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಪ್ಲೀಸ್ ಕಾಮ್ ಡೌನ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಂತರ ಅವರು ಅಮೋಘನ್ ಕಡೆ ತಿರುಗಿ, ಇದೆಲ್ಲ ನಿನ್ನಿಂದನೇ ಆಗ್ತಿರೋದು ಅಮೋಘ್, ನೀನೀಗ ಒಂದು ಸಲ ಗಿರೀಶ್ ಹತ್ರ ಅಪಾಲಜಿ ಕೇಳು, ಹಾಗೆ ಅವನು ಕೇಳ್ತಿರೋ ಅಷ್ಟು ದುಡ್ಡನ್ನ ಕೊಟ್ಬಿಟ್ಟು ಸೆಟಲ್ಮೆಂಟ್ ಮಾಡು, ಇದೆಲ್ಲ ಇಲ್ಲಿಗೆ ನಿಂತೋಗುತ್ತೆ. ನೀನೇನಾದರೂ ಸಕ್ಸಸ್ಫುಲ್ ಆಗಿದ್ರೆ ಇವತ್ತು ನಿನಗಿಂತ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಹೇಳಿದ್ರು. ಅಮೋಘ್ ಅದಕ್ಕೆ ಕಾಮಾಗಿ, ಪ್ರೊಫೆಸರ್ ದೀಕ್ಷಾ, ನೀವೀಗ ಏನು ಹೇಳ್ತಿದ್ದೀರಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಪ್ರಕಾರ ನನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕೇಳ್ದ. ಅಷ್ಟಲ್ಲಿ ಗಿರೀಶ್, ಹೇಯ್ ನಿಲ್ಸೋ ನಿನ್ನ ನಾಟಕನ, ಜಾಸ್ತಿ ಸತಾಯಿಸ್ದೆ ಸುಮ್ಮನೆ ನನ್ನ ದುಡ್ಡು ಕೊಟ್ಬಿಡು ಅಂತ ಕಿರುಚ್ದ. ಇದರಿಂದ ಪಾರ್ಕಿಂಗ್ ಲಾಟಲ್ಲಿ ಇದ್ದವರು, ಅದರ ಆಸ್ಪಾಸಲ್ಲಿ ಓಡಾಡ್ತಾ ಇದ್ದವ್ರಿಗೆಲ್ಲ ಇದು ಕೇಳಿಸ್ತು. ಅಲ್ಲಿ ಜನ ಸೇರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ಅಲ್ಲೊಂದು ಪ್ಲೀಸಿಂಗ್ ವಾಯ್ಸ್, ಏನು ನಡೀತಾ ಇದೆ ಅಲ್ಲಿ ಅಂತ ಹೇಳಿದ್ ಕೇಳಿಸ್ತು. ಎಲ್ಲರೂ ವಾಯ್ಸ್ ಬಂದ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಅಮೋಘನ್ ಸೆಕ್ರೆಟರಿ ಭಾವನಾ ನಿಂತ್ಕೊಂಡಿದ್ಲು. ಅವಳ ಜೊತೆ ಯದ್ವಿಕಾ ಕೂಡ ನಿಂತಿದ್ಲು. ಅವರಿಬ್ಬರ ಎಕ್ಸ್ಪ್ರೆಷನಿಂದಾನೇ ಅವ್ರಿಗೆ ಇಲ್ಲಿ ಸೀನ್ ಕ್ರಿಯೇಟ್ ಆಗಿರೋದು ನೋಡಿ ಸಿಟ್ಟು ಬಂದಿದೆ ಅಂತ ಗೊತ್ತಾಗ್ತಾ ಇತ್ತು. ಭಾವನಾನ ಅಲ್ಲಿ ನೋಡಿದ್ದೆ ದೀಕ್ಷಾ ತುಂಬ ಎಕ್ಸೈಟ್ ಆದರು. ಅವ್ರು ಖುಷಿಯಿಂದ ಅವ್ರ ಹತ್ರ ಹೋಗ್ತಾ, ಹಲೋ ಮಿಸ್ ಭಾವನಾ, ಐ ಆಮ್ ಪ್ರೊಫೆಸರ್ ದೀಕ್ಷಾ ಗಣೇಶ್, ನೈಸ್ ಟು ಮೀಟ್ ಯು ಅಂತ ಹೇಳಿದ್ರು. ದೀಕ್ಷಾ ಭಾವನಾಗೆ ಗ್ರೀಟ್ ಮಾಡಿದೆ, ಹಾಗೆ ಒಂದ್ಸಲ ಯದ್ವಿಕಾ ಕಡೆನೂ ಕಣ್ಣಾಡ್ಸಿದ್ರು. ದೀಕ್ಷಾ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು ಕೂಡ ಅವ್ರಿಗೆ ಮೊದಲಿಂದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಅದರಲ್ಲಿ ಏನಾದರೂ ಕೆಲಸ ಮಾಡಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಅದರಲ್ಲೂ ಯದ್ವಿಕಾ ಸೆಲೆಬ್ರಿಟಿ ಆದಮೇಲಿಂದ ಈ ಕನಸಿಗೆ ರೆಕ್ಕೆ ಪುಕ್ಕ ಎಲ್ಲ ಸಿಕ್ಕಿತ್ತು. ಸೊ ಈಗ ದೀಕ್ಷಾ ಯದ್ವಿಕಾನ ಯೂಸ್ ಮಾಡಿಕೊಂಡು ಅರಸು ಮೀಡಿಯಾಗೆ ಎಂಟರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಇವತ್ತವರು ಅಲ್ಲಿಗೆ ಬಂದಿದ್ದ ಕಾರಣನೂ ಅದೇ ಆಗಿತ್ತು. ಆದರೆ ಪಾರ್ಕಿಂಗ್ ಲಾಟಲ್ಲಿ ಅಮೋಘ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿ ಎಲ್ಲ ತಲೆ ಕೆಳಗೆ ಮಾಡಿದ್ದ. ಐ ಆಮ್ ವೆರಿ ಸಾರಿ ಸರ್, ನಾನು ಬರೋದು ಲೇಟ್ ಆಯಿತು, ಆರ್ ಯು ಆಲ್ ರೈಟ್ ಅಂತ ಕೇಳಿದ್ಲು. ಭಾವನಾ ಹಿಂದನೆ ಬಂದ ಯದ್ವಿಕಾ ಕನ್ಸರ್ನಿಂದ, ನಿಮ್ಗೇನು ಏಟಾಗಿಲ್ಲಲ್ವಾ ಮಿಸ್ಟರ್ ಅಮೋಘ್ ಅಂತ ಕೇಳಿದ್ರು. ಅವನು ಡೀಪ್ ಬ್ರೆತ್ ತಗೊಂಡು, ಓಕೆ ಫೈನ್, ಒಂದು ನಿಮಿಷದ ಮಟ್ಟಿಗೆ ಇವರೇ ಅರಸು ಮೀಡಿಯಾದ CEO ಅಂತ ನಂಬೋಣ, ಅದರಿಂದ ಅವ್ರು ಮಾಡಿದ ತಪ್ಪೇನೂ ಕಡಿಮೆ ಆಗಲ್ಲ. ಒಬ್ಬ CEOನೇ ತನ್ನ ಕಂಪ್ನಿ ಪ್ರೋಟೋಕಾಲ್ಸ್ನ ಮುರಿದ್ರೆ ಆಗ ಉಳಿದವ್ರು ಹೇಗೆ ಫಾಲೋ ಮಾಡ್ತಾರೆ? ಇವರೇನಾದರೂ ತಮ್ಮ ಸ್ಕೂಟರ್ನ ಇಲ್ಲಿ ಪಾರ್ಕ್ ಮಾಡದೇ ಇದ್ದಿದ್ರೆ ಇದೆಲ್ಲ ರಾಧ ಅಂತ ಆಗ್ತಾನೆ ಇರಲಿಲ್ಲ.
ಅಂತ ಹೇಳ್ದ. ನಂತರ ಅವನು ವ್ಯಂಗ್ಯವಾಗಿ, ಇಂಥ ಬಾಸ್ ಏನಾದರೂ ಇದ್ರೆ ಕಂಪ್ನಿ ಗತಿ ಅದೋ ಗತಿ, ಅದನ್ನ ದಿವಾಳಿ ಆಗೋದ್ರಿಂದ ಯಾರ ಕೈಯಿಂದನೂ ತಪ್ಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಅದಕ್ಕೆ ಭಾವನಾ ಶಾರ್ಪ್ ಆಗಿ, ನಿಮಗೆ ಓದಕ್ಕೆ ಬರುತ್ತಾ ಅಂತ ಹೇಳ್ತಾ ಅಲ್ಲೇ ಮೇಲಿದ್ದ ಒಂದು ಬೋರ್ಡ್ ತೋರಿಸಿದ್ಲು. ಇಲ್ಲಿ ನೋಡಿ, ಈ ಜಾಗ CEO ಮಾತ್ರ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಬೋರ್ಡ್ ಹಾಕಿದೆ. ಹಾಗೆ ಈ ಹೋಲ್ ಕಂಪ್ನಿನೇ ಇವ್ರದು. ಈ ಪಾರ್ಕಿಂಗ್ ಗ್ಯಾರೇಜಿಂದ ಹಿಡಿದು ಆ ರೂಫ್ ಟಾಪ್ ತನಕ ಪೂರ್ತಿ ಎಲ್ಲಾದು ಇವ್ರದೇ. ನಮ್ಮ CEO ಮನ್ಸು ಮಾಡಿದ್ರೆ ಇಲ್ಲಿ ಬರೀ ಸ್ಕೂಟರ್ ಅಲ್ಲ, ಎಮ್ಮೆ ಬೇಕಿದ್ರು ನಿಲ್ಲಿಸ್ಬೋದು, ಅದನ್ನು ಕ್ವೆಶ್ಚನ್ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ ಅಂತ ಹೇಳಿದ್ಲು. ಇದನ್ನು ಕೇಳಿ ಸಡನ್ನಾಗಿ ಗಿರೀಶ್ ಕೈಕಾಲೆಲ್ಲ ನಡ್ಗೋದಕ್ಕೆ ಸ್ಟಾರ್ಟ್ ಆಯ್ತು. ಅವನು ಇಷ್ಟೊತ್ತು ಅಮೋಘಂಗೆ ಏನೇನು ಹೇಳಿದ್ದ ಅಂತ ನೆನೆಸ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದ. ಅವನೀಗ ತನ್ನ ತಲೆಗೆ ತಾನೇ ಹೊಡ್ಕೋಬೇಕು ಅಂತ ಅನ್ಸೋದಕ್ಕೆ ಶುರು ಮಾಡ್ಕೊಂಡಿದ್ದ. ಭಾವನಾ ಮಾತಿನ್ನೂ ಮುಗ್ದಿರ್ಲಿಲ್ಲ. ಅವಳು ಮತ್ತೆ ಕಂಟಿನ್ಯೂ ಮಾಡ್ತಾ ಕೋಲ್ಡ್ ಆಗಿ, ಸೊ ಲೆಟ್ ಮೀ ಗೆಟ್ ದಿಸ್ ಸ್ಟ್ರೇಟ್ ಸರ್, ನೀವು CEOಗೆ ರಿಸರ್ವ್ ಮಾಡಿರೋ ಪ್ಲೇಸಲ್ಲಿ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಿದ್ದೀರಿ, ಅದು ವಿತೌಟ್ ಪರ್ಮಿಷನ್. ಅಷ್ಟೇ ಅಲ್ಲದೆ ಅವ್ರ ವೆಹಿಕಲ್ನ ಡ್ಯಾಮೇಜ್ ಕೂಡ ಮಾಡಿದಿರಿ. ಹಾಗಾಗಿ ಈಗಿಲ್ಲಿ ಯಾರಾದರೂ ಕಾಂಪನ್ಸೇಷನ್ ಮಾಡಬೇಕು ಅಂದರೆ ಅದು ನಮ್ಮ ಬಾಸ್ ಅಲ್ಲ, ನೀವು ಅಂತ ಹೇಳಿದ್ಲು. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.